ಇಬ್ಬರು ವ್ಯಕ್ತಿಗಳನ್ನ ತುಂಬ ಹತ್ರದಿಂದ ನೋಡಿದ್ದೀನಿ ನಾನು. ಒಂದು ನಮ್ಮಮ್ಮ, ನಮ್ಮ ಅಪ್ಪನಿಗೆ ಕಿಡ್ನಿ ಫೇಲ್ಯೂರ್ ಆದಾಗ ಒಂದು ಕಿಡ್ನಿ ಕೊಟ್ಬಿಟ್ಟು ಗಂಡನ್ನು ಉಳಿಸ್ಕೊಳ್ಳೇಬೇಕು ಅಂತ ಎಫರ್ಟ್ ಹಾಕಿದ್ದು. ಅದಾದಮೇಲೆ ನೆಕ್ಸ್ಟು ನಮ್ಮ ಅತ್ತಿಗೆ. ಸೊ ತುಂಬ ಹತ್ರದಿಂದ ಅದನ್ನೆಲ್ಲ ನೋಡಿದೆ ನಾನು. ಆ್ಯಂಡ್ ರಿಯಲಿ ವೆರಿ ಸ್ಟ್ರಾಂಗ್ ಸರ್. ನಮ್ಮ ಅತ್ತಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅನ್ಬೇಕು. ಆ್ಯಂಡ್ ನಮ್ಮಮ್ಮ ಹೇಳೋರು, ಇಲ್ಲ ನನ್ನ ಸೊಸೆ ನನ್ನ ಮಗನ್ನ ಕರ್ಕೊಂಡ್ಬಿಟ್ಲು, ಪುಣ್ಯ ಮಾಡಿದ್ದೀನಿ ಅಂತ ಸೊಸೆನ ಪಡೆಯೋಕ್ಕೆ ಅಂತ. ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ಸ್ ಎಲ್ಲಿ ಸರ್ ಸಿಗುತ್ತೆ? ಯಾವ ಅತ್ತೆಂದಿರು ಸೊಸೆಂದಿರು ಬಗ್ಗೆ ಹೊಗಳೋದು ಕಮ್ಮಿ. ಅಂದರೆ ಅವ್ರ ಎಕ್ಸ್ಪೀರಿಯನ್ಸ್ಗಳು ಹಂಗೆ ಆಗಿರುತ್ತೆ. ಸೊ ಅಂಥದ್ರಲ್ಲಿ ನಮ್ಮ ಅತ್ತಿಗೆಗೆ ನಮ್ಮಮ್ಮ ಹಂಗೆ ಹೇಳಿದ್ದಾರೆ ಅಂದರೆ ನಿಜವಾಗ್ಲೂ ಕೇಳಿಸ್ಕೊಂಡ್ರಲ್ಲ ಮಾತಾಡಿರೋದು. ಒಟ್ಟಲ್ಲಿ ನಿಜ ಹೇಳಬೇಕು ಅಂದರೆ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ನಿಜವಾಗ್ಲೂ ಗ್ರೇಟ್ ಗುರು. ಇಂಥ ಪರಿಸ್ಥಿತಿಯಲ್ಲಿ ಮನೆ ಮಗ ತಿನಕರೋರು ಕೂಡ ಒಂದೊಂದು ಟೈಮಲ್ಲಿ ಕುಗ್ಬಿಡ್ತಿದ್ರಂತೆ. ಅವ್ರಿಗೆ ಧೈರ್ಯ ಹೇಳಿ ಎಲ್ಲರಿಗೂ ಧೈರ್ಯ ತುಂಬಿ ದರ್ಶನ್ ಅವ್ರನ್ನ ಹೊರಗಡೆ ಕರ್ಕೊಂಬರೋ ಪಾತ್ರ 100% ವಿಜಯಲಕ್ಷ್ಮಿ ಅವ್ರದ್ದು ದೊಡ್ಡದು. ಸಾಕಷ್ಟು ದೇವಸ್ಥಾನಗಳನ್ನು ಸುತ್ತಿರ್ಬೋದಾಗಿರ್ಬೋದು, ಹರಕೆಗಳನ್ನ ಒತ್ತಿರೋದಾಗಿರ್ಬೋದು. ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ ಗುರು ವಿಜಯಲಕ್ಷ್ಮಿನ ಪಡೆಯೋದಕ್ಕೆ. ದರ್ಶನ್ ಆಗಲಿ, ದರ್ಶನ್ ಫ್ಯಾಮಿಲಿನೇ ಆಗಲಿ, ಎಲ್ಲರೂ ಆಗಲಿ ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ. ನಿಜವಾಗ್ಲೂ ಗ್ರೇಟು. ಆ ಒಂದು ಏನೊಂದು ದೇವಸ್ಥಾನಗಳಿಗೆ ಸುತ್ತಿದ್ರು ಆ ಒಂದು ಪ್ರತಿಫಲನೇ ದರ್ಶನ್ ಅವ್ರನ್ನ ಕಾಪಾಡಿದೆ ಅಂತ ಹೇಳ್ಬೋದು. ವಿಜಯಲಕ್ಷ್ಮಿ ಅವ್ರು ನಿಜವಾಗ್ಲೂ ಗ್ರೇಟು. ಮುಂದಿನ ದಿನಗಳಲ್ಲಿ ಇನ್ನೂ ಅವ್ರು ಒಳ್ಳೆಯದಾಗಲಿ, ಅದಾದ ನಂತರ ದರ್ಶನ್ ಅವ್ರಿಗೆ ಇನ್ನೂ ಯಶಸ್ಸು ಸಿಗಲಿ ಅಂತ ಕೂಡ ಕೇಳೋಣ. ಅದರಲ್ಲಿ ಏನಿಲ್ಲ. ಆದಷ್ಟು ಬೇಗ ಚಿತ್ರೀಕರಣಕ್ಕೆ ಮರಳಿ ಅಂತ ಕೂಡ ಹೇಳ್ತಾ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ನಮಸ್ಕಾರ.